ನಂತರ ಭೇಟಿ ನೀಡಿದ ಸ್ಥಳವೇ APJ ಅಬ್ದುಲ್ ಕಲಾಂ ಸೈನ್ಸ್ ಪಾರ್ಕ್ಗೆ. ಇಲ್ಲಿಗೆ APJ ಅಬ್ದುಲ್ ಕಲಾಂ ರವರು ಅಕ್ಟೋಬರ್ 15, 2006ರಂದು ಇಲ್ಲಿನ ವಿವೇಕಾನಂದ ಹಾಸ್ಪಿಟಲ್ ಇನಾಗ್ರೇಷನ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಂತೆ. ಅವರ ಸವಿನೆನಪಿಗಾಗಿ ಇಲ್ಲಿನ ಸೈನ್ಸ್ ಪಾರ್ಕ್ನ ನಿರ್ಮಿಸಲಾಗಿದೆ. ಪಾರ್ಕ್ನಲ್ಲಿ ಹಲವಾರು ಅದ್ಭುತ ವಿಷಯಗಳು ಒಳಗೊಂಡಿದೆ. ಅಲ್ಲಿ ಏನು ಅದ್ಭುತ ಅನ್ನೋದನ್ನ ನಮ್ಮ ಸುಮಂಗಲಿ ಸರ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ದಯವಿಟ್ಟು ಸಹ ಎಲ್ಲರೂ ಕೊನೆವರೆಗೆ ನೋಡಬೇಕಂತ ಮನವಿ ಮಾಡ್ಕೊಳ್ತೀನಿ. ಶಿಲಾ ಸಮಾಧಿ ಮೆಗಾಲಿಥಿಕ್ ಬರಿಯಲ್ ಗ್ರೌಂಡ್ ಅಂತ ಅನ್ಕೊಂಡು ಹೇಳ್ತಾರೆ. ಇದು ಬೆಟ್ಟದಲ್ಲಿ ಹಿಂದೆ ಕ್ರಿಸ್ತಪೂರ್ವ 19ನೇ ಶತಮಾನದಲ್ಲಿ, ಕ್ರಿಸ್ತ ಶಕ 19 ಅಲ್ಲ, ಕ್ರಿಸ್ತಪೂರ್ವ 19ನೇ ಶತಮಾನದಲ್ಲಿ ಇಲ್ಲಿ ಜನಗಳು ವಾಸಾಗಿದ್ರು ಅನ್ನೋದಕ್ಕೆ ಇದೊಂದು ಪುರಾವೆ. ಅಂದರೆ ಇಲ್ಲಿ ಮುತ್ತುಗದ ಗದ್ದೆ ಅಂತ ಇದೆ, ಅಲ್ಲಿ ಒಂದು 100-150 ಸಮಾಧಿಗಳು. ಅಲ್ಲಿ ಕಂಚಿನಗೋಳಿ ಅಂತದೆ, ಅಲ್ಲಿ ಒಂದು 200 ಇದೇ ಥರ ಮಾಡಿದ್ದಾರೆ. ಅಲ್ಲೆಲ್ಲ ಇದೆ. ಅಲ್ಲಿದ್ದಕ್ಕೆ ನಾವು ಇಲ್ಲಿಗೆ ಡೆಮಾನ್ಸ್ಟ್ರೇಷನ್ಗೆ ಅಂತ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಇದನ್ನು ನಮಗೆ ಉತ್ಖನನ ಮಾಡಿ ನಮಗೆ ಮಾಡಿದ್ರು. ಈ ಥರ ಹಿಂದಿನ ಕಾಲದಲ್ಲಿ ಜನಗಳು ಸತ್ತೋತು ಅಂತ ಅಂದರೆ ಅವ್ರನ್ನ ಕಾಡಿಗೆ ಹಾಕ್ಬಿಡ್ತಿದ್ದು. ಕಾಡಲ್ಲಿ ಪ್ರಾಣಿಗಳು ಪಕ್ಷಿಗಳೆಲ್ಲ ಅವರ ಮಾಂಸ ಎಲ್ಲ ತಿಂದು ಉಳ್ಕತ್ತಲ್ಲ ಮೂಳೆ, ಆ ಮೂಳೆ ತಂದು 3 ಮಡಿಕೆ ಮಾಡಿ, ಒಂದು ಮಡಿಕೆಲಿ ಮೂಳೆ, ಇನ್ನೊಂದು ಮಡಿಕೆಲಿ ಅವರು ಉಪಯೋಗಿಸಿದಂಥ ಆಹಾರ, ಇನ್ನೊಂದು ಮಡಿಕೆಲಿ ಅವರು ಉಪಯೋಗಿಸಿದಂಥ ವಸ್ತುಗಳು, ಅದನ್ನು ಮಡಗ್ಬಿಟ್ಟು ಇಲ್ಲಿ ಈ ಗುಂಡಿ ತೋಡಿ 4 ಚಪ್ಪಲಿ ಹಾಕಿ ಅಲ್ಲಿ 3 ಮಡಿಕೆ ಮಡಗ್ಬಿಟ್ಟು ಈ ರೀತಿ ಹೋಲ್ ಮಾಡಿ ವರ್ಷಕ್ಕೊಂದ್ಸರಿ ಎಡೆ ಹಾಕ್ತೀವಿ. ಅಂದರೆ ಅವ್ರ ಕಾನ್ಸೆಪ್ಟ್ ಏನು ಅಂತಂದರೆ, ನಮ್ಮ ಹಿರಿಕರು ಸತ್ತೋದವರು ನಮ್ಮ ಜೊತೆ ಇದ್ದಾರೆ, ಅವ್ರ ಆಶೀರ್ವಾದ ನಮಗೆ ಐತೆ ಅಂತ ಅಂದ್ಕೊಂಡು ಅವರ ಒಂದು ಅಲ್ಲಿ ಮುತ್ತುಗದ ಗದ್ದೆ ಅಂತ ಅನ್ಕೊಳ್ಳೋದು, ಅಲ್ಲೊಂದು 100-150 ಸಮಾಧಿ ಇದೆ. ಮತ್ತು ಅಲ್ಲ ಕಂಚಿನಗೋಳಿ ಅಂತ ಅಂದ್ಕೊಂಡು ಆ ಕಡೆ ದೊಡ್ಡ ಗುಡ್ಡ ಅದು, ಅಲ್ಲೊಂದು 200 ಸಮಾಧಿ ಇದೆ. ಇದನ್ನು 24 ಕಲ್ಲು ಜೋಡಿಸೋರೆ. ಅದು 24 ಕಲ್ಲು ಏನಕ್ಕೆ ಅಂತ ನಮಗೂ ಗೊತ್ತಾಗಿತ್ತಲ್ಲ, ನಕ್ಷತ್ರಮ ಎಲ್ಲ ಇರ್ಬೋದು. ಆಮೇಲೆ ಇದನ್ನು ಮುಚ್ಚಿಬಿಟ್ಟಿದ್ರು. ಮುಚ್ಚಿಬಿಟ್ಟು ಯಾವುದೇ ರೀತಿ ಪ್ರಾಣಿ ಪಕ್ಷಿ ಏನು ಒಳಗಡೆ ಹೋಗ್ಬಾರ್ದು, ಆ ರೀತಿ ಇದು ಬಿಳಿಗಿರಿ ಬೆಟ್ಟದಲ್ಲಿ ಬೃಹತ್ಶಿಲಾ ಸಮಾಧಿ ಇದು ಕಾಣ್ತಾ ಇರೋದು. ಅದೇ ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ಬೆಂಕಿ ಪಣ್ಣ ಹಾಕ್ಕೊಂಡು ದಾರ ಕಟ್ಕೊಂಡು ಆಟ ಆಡ್ತಿದ್ವಲ್ವಾ. ಈಗ ಯಾವುದೇ ಬೆಂಕಿ ದಾರಗಿರಿ ಏನು ಬೇಕಾಗಿಲ್ಲ. ಅಲ್ಲಿ ಹೋಲ್ಸೋದಲ್ಲ ಅಲ್ಲಿ ಮಾತಾಡೋದು, ಆ ಕಡೆ ಕಿವಿ ಕೊಟ್ಕೊಂಡು ಕೇಳಿದ್ರೆ ಅಲ್ಲಿ ಮಧ್ಯೆ ಗ್ಯಾಪ್ ಇರಬಾರ್ದು, ಇದು ಇದೇ ಇರಬಾರ್ದು. ಮಾತಾಡೋ ನೀರಲ್ಲಿಕ್ಕಿರೋ ಬನ್ನಿ. ಬಂದು ಪುನಃ ಈ ಕಡೆ ಬಂದು ಪುನಃ ಇಲ್ಲಿಂದ ಲಿಫ್ಟ್ ಮಾಡಿದ್ರೆ ಸಾಕು. ಸುತ್ತಕೊಂಡೆಲ್ಲ ಬಿಸಿಲು ಬರುತ್ತಲ್ಲ, ಆ ಬಿಸಿಲು ಬಂದಾಗ ಮೇಲ್ಗಡೆಗೆ ಪೂರ್ವದಿಂದ ಪಶ್ಚಿಮ ಕೊಡ್ತಾ ಇರ್ತೀವಲ್ಲ, ಈ ಕಂಬಿ ಅದು, ಈ ಕಂಬಿ ನೆರಳು ಈ ಗಂಟೆ ಹಾಕಿದ್ರೆ ಇಷ್ಟೇ ಗಂಟೆ. ಹೌದೌದು. ಆಮೇಲೆ ಇದು ನಮ್ಮ ಡಾಕ್ಟ್ರು 7 ಜನ ಮಕ್ಕಳಿಂದ ಸ್ಟಾರ್ಟ್ ಮಾಡಿರೋದು. ಅದೇ ಇದು ಯಾವುದನ್ನ ನೆನಪೋಸ್ಕರ ನಾವು ಸರಿ ಹೇಳಿದ್ರು. ಇದೆಲ್ಲ ಹಾಸ್ಪಿಟ್ಲು, ಅದು ಹಾಸ್ಪಿಟ್ಲು. ಅದ್ರಲ್ಲಿ ನೋಡ್ತು ಅಂತಂದ್ರೆ ನೋಡು, ಈ ಕಡೆ ತಿರುಗಿಸು. ಸಂಪಿಗೆ ಮರ ನೋಡು, ಹಂಗೆ ಹಂಗೆ ಗುಡ್ಡು ನೋಡೋದು ಬಿಡಿಸು ನೋಡಿ, ಕಾಣ್ತಾ ಇಲ್ವಾ? ಆಮೇಲೆ ಇದು ನೋಡಿ, ಇದು ಸ್ಟ್ರೈಟ್ ಅದಲ್ಲ, ನಾವು ಈಗ ಹಿಂಗೆ ಕರುತ್ತದೆ ಅಲ್ವ ಇದು ದಾರಿ. ಇದರಿಂದ ನಾವು ಹಿಂಗೆ ತಿರುಗಿಸ್ತು ಅಂತ ಅಂದರೆ ಈ ಸ್ಟ್ರೈಟು ಕರೆಕ್ಟಾಗಿ ಒಳಗಡೆ ನುಗ್ಗಿ ಪಾಸ್ ಆಗ್ತದೆ, ಎಲ್ಲೂ ತಿರ್ತಾರೆ. ಇದು ಸ್ಟ್ರೈಟ್ ಬಾಲ್ ಪಾಸ್ ತಾರಬಲ ಅಂತ ನೋಡಿ. ಇದನ್ನು ನಾವು ಈ ರೀತಿ ತೂಗು ಉಯ್ಯಲ್ಲ ಬಿಟ್ಟರೆ ಇದು ನಿಂತೋಗೋಕ್ಕೆ ಇದು ಸ್ಟಾರ್ಟ್. ಇದು ನಾವೇನು ಮಾಡೋದಿಲ್ಲ. ಹೌದು ಸರ್, ನಾವೀಗ ಅದನ್ನು ಉಂಟಲ್ಲ, ನಾವು ಇದು ಮಾತ್ರ ಪಾಸ್ ಆಗ್ತದೆ ನೋಡಿ. ಈಗ ಕಡಿಮೆ ಆಯಿತು, ಸ್ಟಾರ್ಟ್. ಅದೇ ರೀತಿ ಯಾವುದೋ ಒಂದೇ ಅಳತೆ ಅದು, ಅದನ್ನು ತೂಗ್ಬಿಟ್ಟು ಅಂತ ಅಂದರೆ ಅದರ ಆಪೋಸಿಟ್ಟು ಅಷ್ಟೇ ಅಳತೆ ಇರೋದು, ಅದು ತೂಕ. ಸುದರ್ಶನ್ ಆ ಕಡೆಗೆ